ಇದೇನು ಅಂದ್ಕೊಂಡಿದ್ದೀರಾ ಗೈಸ್? ನಮಸ್ಕಾರ ಗೈಸ್, ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇದು ಎದುರಿಗೆ ಏನಿ ಅಮ್ಮ ವಿಚಿತ್ರವಾಗಿ ಮಾಡ್ತಾವಳೆ ಅಂತ ಕೆಲವು ಜನಕ್ಕೆ ಡೌಟ್ ಆಗಿರ್ಬೋದು. ವಿಚಿತ್ರ ಏನೂ ಇಲ್ಲ, ಅದರಲ್ಲಿರೋದು ಒಡೆದು ಇದರಲ್ಲಿ ಹಾಕಿ ಇದರಲ್ಲಿ ಬಿಡೋದು. ಇದಕ್ಕೆ ಸಾಲ್ಟು ಮತ್ತು ಇದು ಖಾರದ ಪುಡಿ, ಸಾಂಬಾರ್ಗೆ ಹಾಕೋ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡೋದು. ಮಿಕ್ಸ್ ಮಾಡಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಅಲ್ಲಿ ಬಿಡೋದು. ನೋಡಿ ಇಲ್ಲಿ ಬಿಡ್ತೀನಿ. ಹಾಲಲ್ಲಿ ಒದ್ದೆ ಗ್ಲಾಸು ಬಾಲಾಗೋಯ್ತು. ಓಹೋ 6-4 ಆಗೋಯ್ತು ಗ್ಲಾಸು. ತುಂಬ ವರ್ಷ ಆಗೋಗಿದೆ ಗೈಸ್ ಆಮ್ಲೆಟ್ಗೆ ಬಿಟ್ಟು. ನೋಡು ರಾಮ, ಇವಾಗ ಅದನ್ನ ಎತ್ತೋದು ಹೇಗೆ? ಬಂದುಬಿಟ್ಟು ಎಲ್ಲ ಸ್ಪ್ರೆಡ್ ಮಾಡಿಬಿಟ್ಟ. ಈಗ ಎತ್ತೋದು ತುಂಬ ಕಷ್ಟ ಆಗುತ್ತೆ ಅನಿಸುತ್ತೆ. ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ ಗೈಸ್, ತುಂಬ ವರ್ಷ ಆಗೋಗಿದೆ. ಇದನ್ನು ಯಾವ ಥರ ತೆಗೆಯೋದು? ಇದು ನಾನ್ ಸ್ಟಿಕ್ಕದ್ದು ಬೇರೆ ಎತ್ಕೊಂಡ್ಬಂದಿದ್ದೀನಿ. ಅದು ಆಚೆ ಬರುತ್ತೋ ಬರಲ್ವೋ ಅಂತ. ಮಾಮೂಲಿದು ಅದು ಎತ್ಕೊಂಡ್ಬಂದರೆ ಬರುತ್ತೋ ಬರಲ್ವೋ ಅಂತ ನಾನ್ ಸ್ಟಿಕ್ ಮೇಲೆ ಪ್ರಯೋಗ. ಸೀದೋದ್ರೆ ಏನು ಮಾಡೋದು? ಅಂತೂ ಇಂದು ಮಾಡಿಬಿಟ್ಟೆ, ಗೆದ್ದುಬಿಟ್ಟೆ, ತಿರುಗಿಸ್ಬಿಟ್ಟೆ, ಸೂಪರಾಗಿ ಬಂದಿದೆ. ನೋಡಿ ದೋಸೆ ಥರ ಬಂದಿದೆ. ಓಹೋ ನಾನು ಗೆದ್ದೆ, ಸೂಪರ್ ನಾನು ಗೆದ್ದುಬಿಟ್ಟೆ ಗೈಸ್. ಫ್ರೆಂಡ್ಸ್, ಸಕ್ಸಸ್. ಒಂದು ಕಡೆ ದೋಸೆ ಗೈಸ್, ಒಂದು ಕಡೆ ಪ್ರೋಟೀನ್ದು ಸೋಯಾ ಚಾನ್ಸ್ದು ಸಾಂಬಾರ್ ಗೈಸ್. ನಾನ್ ವೆಜ್ ತಿಂದೇ ಇರೋರಿಗೆ ಗೈಸ್ ಹಿಂಗಾಗೋದು. ಅಯ್ಯೋ, ಸೆಂಟ್ರಲ್ಲಿ ಬೆಂದು ಬಿಟ್ಟೈತೆ, ಸೈಡಲ್ಲೆಲ್ಲ ಬೆಂದೈತೆ, ಇದರಲ್ಲಿ ಜಾಸ್ತಿ ಬೆಂದ್ಕೊಂಡ್ಬಿಟ್ಟೈತೆ, ಸೀದೋಗಿದೆ. ನನ್ನ ಮೇಲೆ ಕೋಪಕ್ಕೆ, ನನ್ನ ಮೇಲೆ ರೋಷ ಇದಕ್ಕೆ. ಫ್ರೆಂಡ್ಸ್, ನಾನು ನಿಮ್ಗೊಂದು ತೋರಿಸ್ತೀನಿ ನೋಡಿ. ಆದಿವಾಸಿ ಹೇರ್ ಆಯಿಲ್. ಇದು ಆದಿವಾಸಿ ಹೇರ್ ಆಯಿಲ್ ಅಲ್ಲ, ಈ ಆದಿವಾಸಿ ಹೇರ್ ಆಯಿಲ್ ಮಾಡಿರೋದು. ಊರಲ್ಲಿ ಏನೇನು ಎಲೆ ಸಿಗುತ್ತೆ, ಯಾವ ಹೂ ಸಿಗುತ್ತೆ, ಅದೆಲ್ಲ ಹಾಕಿ ಒಂದು ಹೇರ್ ಆಯಿಲ್ ಮಾಡಿರೋದು. ಗಮ್ಮಂತ ಬರ್ತಾ ಇದೆ. ನಿಮಗೂ ಬರ್ತಾ ಇದೆಯಾ? ಶುಂಠಿದು ಶುಂಠಿ ಮತ್ತು ಏನದು ನೆಲ್ಲಿಕಾಯಿ ಸ್ಮೆಲ್ ಬರ್ತಾ ಇದೆ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ ಗೊತ್ತಾ? ಆದರೆ ಇದನ್ನು ನಾನು ಯೂಸ್ ಮಾಡ್ತಾ ಇಲ್ಲ. ಇದು ಚಳಿಗಾಲ ಅಲ್ವಾ, ಎಲ್ಲ ಮೋಡ ಮುಚ್ಕೊಂಡಿದೆ. ಒಂದು ಕಡೆ ರೈಸ್ಗೆ ಇಟ್ಟಿದ್ದೀನಿ. ಇದು ಚಳಿಗಾಲ ಅಲ್ವಾ, ಅದಕ್ಕೆ ಈ ಥರ ಫುಲ್ಲು ಕಟ್ಟಿಬಿಟ್ಟಿದೆ. ನಾನೇನು ಮೇಲೆ ಮಾತ್ರ ಕಟ್ಟಿದೆ ಅಂದ್ಕೊಂಡಿದ್ದೆ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ ಗೊತ್ತಾ ಗೈಸ್? ಆದಿವಾಸಿಯವರು ಕೂಡ ಯೂಸ್ ಮಾಡಿರೋದಿಲ್ಲ, ಆ ಥರ ಯೂಸ್ ಮಾಡಿದ್ದೀವಿ.
ಹಳ್ಳಿ ಹೆಣ್ಮಕ್ಳು ಟ್ಯಾಲೆಂಟೆಡ್. ನಾವು ಬೇಕಾದರೆ ಏರ್ ಆಯಿಲ್ ಮಾಡಿ ಆದಿವಾಸಿಯವ್ರಿಗೆ ಮಾರಿಬಿಡ್ತೀವಿ. ಈ ಕೂದಲು ಕಪ್ಪಾಗುತ್ತೆ ಗೈಸ್, ಬಿಳಿ ಕೂದಲು ಈ ಥರ ಮಾಡಿದರೆ, ಅದಕ್ಕೆ ಮಾಡಿಕೊಂಡಿದ್ದು. ಬಟ್ ಇದನ್ನು ನಾನು ಹಚ್ಚುತ್ತಾ ಇಲ್ಲ, ನಾನು ಹಚ್ಚೋದು ಇಲ್ಲ. ನಾನು ಇದನ್ನು ವೇಸ್ಟ್ ಮಾಡೋದು ಬೇಡ ಅಂತ ಎಣ್ಣೆನ ದೀಪಕ್ಕೆ ಉಪಯೋಗಿಸೋಣ ಅಂದ್ಕೊಂಡಿದ್ದೀನಿ. ನೋಡಿ ಯಾವ ಥರ ಇದೆ. ನಾನು ಏನು ವೇಸ್ಟ್ ಮಾಡಲ್ಲ ಗೈಸ್. ಕಸದಿಂದ ರಸ ಅದು ತಿಪ್ಪೆಗೆ ನೀವು ಬಿಸಾಕಿದ್ರು ಅದರಲ್ಲಿ ಏನಾದರೂ ಒಂದು ಮಾಡ್ತೀನಿ. ಆ ಟ್ಯಾಲೆಂಟೆಡ್ ನಾನು. ಇದನ್ನು ನೋಡಿ ಬಿಸಾಕು ಅಂತ ಹೇಳಿದ್ರು ಸ್ವಲ್ಪ ಜನ ನನ್ನ ಜೊತೆ ಸೇರ್ಕೊಂಡು ಆಯಿಲ್ ಮಾಡಿರೋರು. ನಾನು ಬಿಸಾಕಲಿಲ್ಲ. ಈಗ ದೀಪಕ್ಕೆ ಹಾಕ್ಬೋದಲ್ವ ಅಂತ ತಲೆ ಓಡ್ತು, ಅದಕ್ಕೆ ಎತ್ಕೊಂಡೆ. ಟೆಸ್ಟ್ ಮಾಡ್ತಾ ಇದ್ದೀನಿ. ದೀಪಕ್ಕೆ ಹಾಕ್ಬೋದು, ಯಾಕೆ ವೇಸ್ಟ್ ಮಾಡೋದು ಅಂತ ಕೊಬ್ಬರಿ ಎಣ್ಣೆನ. ಎಷ್ಟೊಂದು ಕೊಬ್ಬರಿ 2 ಲೀಟ್ರ್ ಮೇಲಿದೆ ಗೈಸ್ ಕೊಬ್ಬರಿ ಎಣ್ಣೆ. ಮನೇಲಿ ಮಾಡಿರೋ ಕೊಬ್ಬರಿ ಎಣ್ಣೆ ಇದು. ಇಲ್ವಾ 2 ಲೀಟ್ರು ಇದೆ, ಎಲ್ಲಿಂದ ಇದೆ. ನಾವು ತೆಂಗಿನಕಾಯಿನೂ ಬಿಡಲಿಲ್ಲ ಗೈಸ್, ಅದನ್ನೆಲ್ಲ ಒಣಗಿಸಿ ಈ ಥರ ಎಣ್ಣೆ ಮಾಡ್ಕೊತೀವಿ. ಸಾಂಬಾರಿಗೆ ಮಾತ್ರ ಹಾಕೋದಿಲ್ಲ. ಇನ್ನು ಬೇಕಿದ್ದು ಇನ್ನೇನೇನಕ್ಕೆ ಯೂಸ್ ಮಾಡ್ಬೋದು ಅದಕ್ಕೆಲ್ಲ ಯೂಸ್ ಮಾಡ್ಕೊತೀವಿ. ನಮ್ಗೆ ಏರ್ ಡೈಯೇ ಅವಶ್ಯಕತೆ ಇಲ್ಲ. ನೋಡಿ ಈ ಥರ ಯೂಸ್ ಮಾಡಿಬಿಟ್ಟು ಕೂದಲನ್ನೆಲ್ಲ ಕಪ್ ಮಾಡ್ಕೊತೀವಿ. ಏನೇನು ಟ್ಯಾಲೆಂಟ್ಗಳು ನಮಗೆ, ಏನೇನು ಐಡಿಯಾಗಳು. ಈ ಆದಿವಾಸಿದೊಂದು ಅಡ್ವರ್ಟೈಸ್ಮೆಂಟ್ ಏನಾದರೂ ತೋರಿಸ್ಬಿಟ್ರೆ, ಓ ಇಷ್ಟೇನಾ, ಇದೇನಾ ಅಂತ ನಾವು ಶುರು ಹಚ್ಕೊಂಡ್ಬಿಡ್ತೀವಿ. ಅದಕ್ಕೆ ಏನೇನು ಆಗಬೇಕು, ಏನೇನು ಮಾಡಬೇಕು ಅಂತ. ಅವರು ಕೂಡ ಗೊತ್ತಿರೋದಿಲ್ಲ. ಕೆಲವು ಐಟಮ್ಸ್ ನಮಗೆ ಗೊತ್ತಿರುತ್ತೆ. ಅಂಥ ಬುದ್ಧಿಶಾಲಿಗಳು ಅವರು ಬಂದು ನಮ್ಮ ಹತ್ರ ಕೇಳ್ಕೊಂಡು ಹೋಗ್ಬೋದು. ಆ ರಿಸಲ್ಟ್ ಬಂದು ಏನೋ ಒಂದು ರಿಸಲ್ಟ್ ಕೊಡುತ್ತೆ, ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ನಾವು ಅಂದ್ಕೊಂಡಿರೋ ರಿಸಲ್ಟ್ ಅಲ್ದಿದ್ರು ಇನ್ನೊಂದು ಏನೋ ರಿಸಲ್ಟ್ ಕೊಟ್ಟಿರುತ್ತೆ. ಏನಾದರೂ ಒಂದು ಹೊಸದಾಗಿ ತೋರಿಸ್ಲಿ, ನಾವು ಎಕ್ಸ್ಪೆರಿಮೆಂಟ್ಗಳು ಮಾಡಿಬಿಡ್ತೀವಿ. ಎಕ್ಸ್ಪೆರಿಮೆಂಟ್ಗಳು ಮಾಡಿ ಜೈಶಾಲಿಗಳಾಗ್ಬಿಡ್ತೀವಿ. ಸೋತಿದ್ದೇ ಇಲ್ಲ ನಮ್ಮ ಲೈಫಲ್ಲಿ. ನಿಜ ಅಂದ್ಕೊಂಡ್ರ ಸೋತಿರೋದು ಇದೆ, ಗೆದ್ದಿರೋದು ಇದೆ. ಎಸ್, ಹಳ್ಳಿ ಮಕ್ಕಳೇ ಹಾಗೆ ಅಲ್ವಾ ಗೈಸ್. ಯಾರಿಗೇನು ಕಮ್ಮಿ ಇರ್ತೀವಿ. ಹಳ್ಳಿಯಲ್ಲಿ ಬೆಳೆದು ಬಂದವರು, ಸಿಟಿಯಲ್ಲಿ ಬೆಳೆದು ಬಂದವ್ರನ್ನ ನೋಡಿ ಹೆಂಗಿರ್ತೀವಿ ಅಂತ. ಯಾಕೆ ವೇಸ್ಟ್ ಮಾಡೋದು? ಸ್ಪೂನಲ್ಲಿ ಆಗಿದ್ದು ಸ್ವಲ್ಪ ತಲೆಗೆ ಹಾಕೊಳ್ಳಿ. ನಾಳೆ ಸಂಕ್ರಾಂತಿ, ತಲೆಗೆ ಸ್ನಾನ ಮಾಡಬೇಕು. ನಾವು ಎಲ್ಲಿದ್ರೂ ಜಂಪ್ ಆಗ್ಬಿಡ್ತೀವಿ ಗೈಸ್. ನನಗೆ ಎಂಥ ಕಷ್ಟಗಳು ಬಂದ್ರೂ ಅದನ್ನು ದಾಟ್ಕೊಂಡು ಹೋಗ್ಬಿಡ್ತೀವಿ. ಒಂದು ಹಾಡಿದೆ, ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಆ ಥರ ಹಾಲಲ್ಲಿ ಹಾಕಿದ್ರೆ ಕೆನೆ ಥರ, ನೀರಲ್ಲಿ ಹಾಕಿದ್ರೆ ಮೀನು ಥರ. ನಾವು ಆ ಥರ ಜೀವನ ಮಾಡ್ಕೊಂಡ್ಬಂದಿರೋರು. ಇದೇ ಬೇಕು, ಅದೇ ಬೇಕು, ನಾವು ಸೂಪರ್ ಸ್ಟಾರ್ಗಳೇ ಆಗಬೇಕು. ನಮ್ಗೆ ಆ ಟ್ಯಾಲೆಂಟ್ಗಳಿದ್ರು, ಅವಕಾಶಗಳಿದ್ರು ಎಷ್ಟೋ ಸತಿ ಮೂಲೆಗೆ ಹಾಕ್ಬಿಟ್ಟಿರ್ತೀವಿ. ಸತ್ಯ. ಇಂಟ್ರೆಸ್ಟ್ ಇದ್ರೇ ಹೋಗೋದು, ಇಲ್ಲ ಅಂದರೆ ಅದು ಎಂಥ ಕೋಟಿ ವಿಚಾರ ಆಗಿದ್ರು ಡೋಂಟ್ ಕೇರ್. ಇನ್ನೊಂದು ಕಡೆ ನ್ಯಾಚುರಲ್ ಶಾಂಪು ನಮ್ಮದು, ನ್ಯಾಚುರಲ್ ಹೇರ್ ಆಯಿಲ್, ಎಲ್ಲ ನ್ಯಾಚುರಲ್ಲೇ. ಸೀಗೆಕಾಯಿ, ಸೋಪ್ಕಾಯಿ ನೆನೆಸೋದು, ರುಬ್ಕೊಳ್ಳೋದು, ಹಾಕ್ಕೊಳ್ಳೋದು. ಅದರ ರಿಸಲ್ಟ್ ನೋಡಬೇಕು.
ನಿಮಗೆ ಯಾವ ಕಾಸ್ಟ್ಲಿ ಕ್ರೀಮ್ ಕೂಡ ಬರೋಲ್ಲ ಇದರೊಳಗೆ ಮುಂದೆ. ನಾವು ಕಾಸ್ಟ್ಲಿ ಕ್ರೀಮ್ಗಳೆಲ್ಲ ಉಪಯೋಗಿಸಿ ನೋಡಿರೋದು. ನಾನು ಎಂತೆಂಥ ಕಾಸ್ಟ್ಲಿ ಕ್ರೀಮ್ಗಳು ಶಾಂಪುಗಳು ಉಪಯೋಗಿಸಿ ಇದನ್ನು ಉಪಯೋಗಿಸಿ ಇದಕ್ಕೆ ಬಂದಿರೋದು ಗೈಸ್. ಈ ಸೀಗೆಕಾಯಿ, ಈ ಎಣ್ಣೆ, ಇವುಗಳ ಮುಂದೆ ಅವುಗಳು ಏನೂ ಇಲ್ಲ. ಮಾಡ್ಕೊಳ್ಳೋದು ಕಷ್ಟ ಕೆಲವು ಜನಕ್ಕೆ. ಮಾಡಿಕೊಟ್ರೆ ಹಾಕ್ಕೊಳ್ಳೋಕ್ಕೂ ಕಷ್ಟನೇ ಕೆಲವು ಜನಕ್ಕೆ. ಸೀಗೆಕಾಯಿ ಹಂಗೆ ತಲೆಯಲ್ಲಿರುತ್ತೆ, ಒಟ್ಟಿರುತ್ತೆ, ನಾವು ಹಾಕ್ಕೊಳ್ಳಲ್ಲ, ನಾವು ಶಾಂಪೂನೇ ಹಾಕ್ಕೊಳ್ಳೋದು ಅಂತಾರೆ. ಆ ಶಾಂಪೂಗಳನ್ನ ಉಪಯೋಗಿಸಿದ್ರೆ ಕ್ಯಾನ್ಸರ್ಗಳು ಏನೇನು ಬೇಕೋ ಅದೆಲ್ಲ ಬರುತ್ತೆ. ಅದರ ಬಗ್ಗೆ ಅವ್ರಿಗೆ ಚಿಂತೆ ಇರೋದಿಲ್ಲ. ತಲೆಯಲ್ಲಿ ಸೀಗೆಕಾಯಿ ಒಟ್ಟು ಮಿಕ್ಕಿತು ಅಂದರೆ ನಮ್ಮ ಕ್ಯಾನ್ಸಲ್, ಸೀಗೆಕಾಯಿ ಬೇಡ, ಕ್ಯಾನ್ಸಲ್. ನಮ್ಮ ರಾಣಿನ ಒಂದು ಮಿರರ್ ಆಗಿ ಈ ಕಡೆ ಸಪ್ರೇಟ್ ಮಾಡಿಬಿಟ್ಟಿದ್ದೀವಿ, ಇನ್ನೊಂದನ್ನು ಈ ಕಡೆ ಸಪ್ರೇಟ್ ಮಾಡಿಬಿಟ್ಟಿದ್ದೀವಿ. ಅದು ಓಡಾಡೋದಕ್ಕೆ ಜಾಗ ಇಲ್ಲ. ಯಾವುದಾದ್ರೂ ಮೀನು ಸಿಕ್ಕರೆ ಸಾಕು ಲವಕ್ಕೆ ಬಂದು ಕಚ್ಚಿ ಅದನ್ನು ಸಾಯಿಸ್ಬಿಡುತ್ತೆ. ಹೆಂಗೆ ನೋಡ್ತಾ ಐತೆ ನೋಡಿ. ಇಲ್ಲಿಗೆ ಹೋದ್ರೆ ಸಾಕು ಟೈ ಅಂತ ಓಡಿ ಬಂದುಬಿಡುತ್ತೆ ತಿನ್ನೋದಕ್ಕೆ. ಬಂತು ಬಾ, ನನ್ನ ಬೆರಳನ್ನ ತಿನ್ನು. ಬಾಯಿ ನೋಡಿ ತೆಗಿಯೋದು. ಇದೊಂದು ನನ್ನ ಬಲ್ಲೆ ಬಂದು ಕಾಟ ಕೊಡುತ್ತೆ ಅಂತ ಬೈಕೊಂತ ಇದೆ ಗೈಸ್. ಹೆಂಗನಾದ್ರೂ ಮಾಡಲಿ, ಇವಳು ತಿಂದು ಬಿಡಬೇಕು ಅಂತ ನಾನು ನೋಡುತ್ತೆ ಅವ್ರಿಗೆ. ಇದು ಕಪ್ರಾಣಿ ಒಂದು ಬಂದ್ಬಿಟ್ಟಿದೆ. ಕಪ್ರಾಣಿ ಇದಕ್ಕೂ ಜಾಸ್ತಿ ಮಾತಾಡಿದ್ರೆ ಇದನ್ನು ತಗೊಂಬಂದು ನಿನ್ನ ಮೇಲೆ ಬಿಟ್ಟು ಬಿಡ್ತೀನಿ. ನೀನು ಬಂದಿದ ತಕ್ಷಣ ಬರುತ್ತೆ ನೋಡಿ ಗೈಸ್. ಆದಿವಾಸಿ ಹೇರ್ ಆಯಿಲ್ನ ಪ್ಯಾಕ್ ಮಾಡಿ ಬೀರೆಯಲ್ಲಿ ಎತ್ತಿಕ್ಬಿಟ್ಟೆ ಗೈಸ್. ಸುಮ್ಮನೆ ಯಾಕೆ ಬಿಸಾಕೋದು, ದೀಪಕ್ಕೆ ಬಳಸೋಣ ಅಂತ.